ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ದನಗಳಿಗೆ ಸ್ವಲ್ಪ ಈ ತೋಟದಲ್ಲಿ ಕಚಡ ಕ್ಲೀನ್ ಮಾಡೋಣ, ಈ ಹುಲ್ಲು ಕ್ಲೀನ್ ಮಾಡೋಣ ಅಂತ ಬಂದಿದೆ. ಆದರೆ ಇಲ್ಲಿ ಒಂದು ಐಟಮ್ ಐತೆ. ಐಟಮ್ ಅಂದರೆ ಏನೋ ಜಾಂಡೀಸ್, ಯಾರಿಗೆ ಲಿವರ್ ಫಂಕ್ಷನ್ ಫೇಲ್ ಇರುತ್ತೆ, ಜಾಂಡೀಸ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಜಾಂಡೀಸ್ ಆಗಿರುತ್ತೆ, ಇಲ್ಲ ಯಾರಿಗೆ ನೆಕ್ಸ್ಟು ಜಾಂಡೀಸ್ ಆಗ್ದಂಗೆ ಕಂಟ್ರೋಲ್ ಮಾಡ್ಕೋಬೋದು, ಲಿವರ್ ಡ್ಯಾಮೇಜ್ ಇರೋರು, ಲಿವರ್ ಪ್ರಾಬ್ಲಮ್ ಇರೋರು, ಅವ್ರಿಗೆ ಇರುವಂಥ ಒಂದೇ ಒಂದು ಏಕೈಕ ಮೆಡಿಷನ್ ಅಂದರೆ ನೋಡಿ ಈ ಗಿಡ. ಇದಕ್ಕೆ ಸಂಸ್ಕೃತದಲ್ಲಿ ಬುಯಿ ಆಮ್ಲ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನೆಲನಲ್ಲಿ ಅಂತ ಹೇಳ್ತಾರೆ ಈ ಗಿಡಕ್ಕೆ. ನೋಡಿ ಇದನ್ನು ತೋರಿಸ್ತೀನಿ. ಈ ಗಿಡ ಇದು ಎಷ್ಟು ಒಳ್ಳೆ ಗಿಡ ಅಂತಂದರೆ ಇದರ ಮುಂದೆ ಯಾವುದೇ ಮೆಡಿಷನ್ ಕೂಡ ಇಲ್ಲ ಜಾಂಡೀಸ್ಗೆ. ಜಾಂಡೀಸ್ ಆಗಿರೋಂಥವ್ರು, ಈಗ ನೋಡಿ, ನಿಮಗೆ ಯಾರಿಗಾರು ಜಾಂಡೀಸ್ ಆಗ್ಬಿಟ್ಟೈತೆ ಅಂದರೆ, ಇಲ್ಲ ಯಾರಿಗಾರು ಐತೆ ಅಂದರೆ ನೀವು ಇದನ್ನು ತೋರಿಸ್ಕೊಡ್ಬೋದು. ನೋಡಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದ್ರ ಎಲೆ ಕೆಳಗಡೆ ಹಿಂಗೆ ಚಿಕ್ಕ ಚಿಕ್ಕ ಸಾಸಿವೆ ಕಾಳು ಥರ ಈ ಥರ ಬರುತ್ತೆ ನೋಡಿ. ಇದು ಚೆನ್ನಾಗಿ ನೋಡ್ಕೊಳ್ಳಿ ಗಿಡನ, ಆಮೇಲೆ ಕಾಣಲಿಲ್ಲ ಅಂತ ಹೇಳ್ಬೇಡಿ. ಇದು ಶೀತ ಪ್ರದೇಶದಲ್ಲಿ ಇರ್ತದೆ ನೋಡಿ. ಈ ಥರ ಇರುತ್ತೆ, ಚಿಕ್ಕ ಚಿಕ್ಕದಾಗಿ ಕಾಯಿ. ಗಿಡ ನೋಡಿ ಈ ಥರ ಬರುತ್ತೆ. ಈ ಥರ ಗಿಡ ಬರುತ್ತೆ ನೋಡಿ. ಇದು ನೆಲನಲ್ಲಿ ಬುಯಿ ಆಮ್ಲ ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಬರುತ್ತೆ ಗಿಡ. ಇದು ಸಂಸ್ಕೃತದಲ್ಲಿ ಬುಯಿ ಆಮ್ಲ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನೆಲನಲ್ಲಿ ಅಂತ ಹೇಳ್ತಾರೆ. ಇನ್ನು ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ ನಮಗೆ ಗೊತ್ತಿರಲ್ಲ. ನೋಡ್ಕೊಳ್ಳಿ ಈ ಗಿಡನ. ಇದು ಏನಿಲ್ಲ, ಯಾವುದೇ ಥರ ಹಾನಿ ಇಲ್ಲ. ಬಡಿ ನಾನು ಡೈರೆಕ್ಟಾಗಿ ತಿಂತೀನಿ. ಇದು ತುಂಬ, ಯಾಕೆಂದರೆ ನನಗೊಂದು ಟೈಮಲ್ಲಿ ಜಾಂಡೀಸ್ ಆಗಿತ್ತು. ಆಗ ನನಗೆ ಇದೇ ಮೆಡಿಷನ್ ನಾನು ತೊಗೊಂಡಿದ್ದು. 3 ದಿನ ತೊಗೋಬೇಕು. ನೋಡಿ ಇಲ್ಲೂ ಐತೆ. ಹಾಗೆ ಪುನಃ ತೋರಿಸ್ತೀನಿ. ಇದನ್ನು ಪೂರ್ತಿ ತಿನ್ಬೋದು. ಇದ್ರ ಬೇರು ಗೀರು, ಈ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು, ಮತ್ತೆ ಜಾಂಡೀಸ್ ಆಗಿರುತ್ತೆ. ಇಂಥದ್ದೊಂದು 5-6 ಗಿಡ ಕಿತ್ಕೋಬೇಕು. 5-6 ಗಿಡ ಕಿತ್ಕೊಬಿಟ್ಟು ಇದನ್ನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಆಡಿಸ್ಬಿಡಿ. ಮಿಕ್ಸಿಲಿ ಚೆನ್ನಾಗಿ ಆಡಿಸೋದ ನಂತರ ನೋಡಿ ಈಗ ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ಇದ್ರ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಸಾಸಿವೆ ಕಾಳು ಥರ ಬರುತ್ತೆ ನೋಡಿ. ಈ ಎಲೆ ಕೆಳಗಡೆ, ಸಾರಿ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಒಂದು ನಿಮಿಷ ಈ ಕ್ಯಾಮ್ರಾನ ಕ್ಲೀನ್ ಮಾಡಿಬಿಡ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಸಾಸಿವೆ ಕಾಳು ಥರ ಇದ್ರ ಕೆಳಗಡೆ ಬೀಜ ಬರುತ್ತೆ. ಈ ಥರ ಗಿಡ ಐತೆ ನೋಡಿ. ಇದು ನೋಡಿ ಈ ಥರ ಗಿಡ ಬರುತ್ತೆ. ಇದು ಕೆಳಗಡೆ ಚಿಕ್ಕ ಚಿಕ್ಕದು ಈ ಥರ ಸಾಸಿವೆ ಕಾಳು ಥರ ಬರುತ್ತೆ, ದಾನ ಥರ. ಇದು ಚಿಕ್ಕ ಚಿಕ್ಕ ಕಾಯಿ. ಇದು ತಿನ್ನೋಕ್ಕೆ ಯಾವುದೇ ಥರದ ಕೈಗೆ ಏನಾಗಲ್ಲ. ಕೆಲವರಿಗೆ ಕೈಯೆಲ್ಲ ಆಗ್ಬೋದು ಅನ್ಕೋತಾರಲ್ಲ, ಆ ಥರ ಏನಾಗಲ್ಲ. ಇದನ್ನು ಚೆನ್ನಾಗಿ ಒಂದು 1/4 ಲೋಟ ನೀರು ಹಾಕ್ಬಿಟ್ಟು ಮಿಕ್ಸಿಲಿ ಆಡಿಸ್ಬೋದು. ಇಲ್ಲ ಮಿಕ್ಸಿಲಿ ಆಡಿಸಲ್ಲ ಅನ್ನೋರು ಏನು ಮಾಡೋದು ಅಂದರೆ ಡೈರೆಕ್ಟಾಗಿ ಇದನ್ನು ತಿನ್ಬೋದು. ಡೈರೆಕ್ಟಾಗಿ ತಿಂದ್ಬಿಟ್ಟು ನೀವು 1 ಲೋಟ ಇಲ್ಲಾಂದರೆ ಒಂದು ಅರ್ಧ ಲೋಟನಾದರೂ ಹಸಿ ಹಾಲು ಕುಡಿಬೇಕು. ಹಸಿ ಹಾಲು ನೋಡಿ, ಈ ಥರ ತುಂಬ ಒಳ್ಳೆ ಮೆಡಿಷನು. ಹಸಿ ಹಾಲನ್ನ ಕುಡಿಬೇಕಾಗುತ್ತೆ ನೋಡಿ. ಇಲ್ಲಿ ಇನ್ನೂ ಐತೆ. ಈಗ ನಾನು ಆಲ್ರೆಡಿ 2 ಗಿಡ ತಿಂದಿದ್ದೀನಿ ನೋಡಿ. ಇಲ್ಲ ಐತೆ ಪುನಃ ಗಿಡ ಅದು ಇನ್ನೊಂದು. ಇದು ಹಸಿ ಹಾಲನ್ನ ಒಂದು ಅರ್ಧ ಗ್ಲಾಸ್ ಕುಡಿದ್ರೂ ಪರವಾಗಿಲ್ಲ, ಕುಡಿಬೇಕು. ನಿಮಗೆ 3 ದಿನಕ್ಕೆ ನಿಮ್ಮ ಜಾಂಡೀಸು ಫುಲ್ ಕ್ಲಿಯರ್ ಆಗುತ್ತೆ. ನಾನು ಇದಕ್ಕೆ ತುಂಬ ಜನಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಜಾಂಡೀಸ್ ಇರೋರಿಗೆ ಅವರೆಲ್ಲ 3 ದಿನಕ್ಕೆ ಫುಲ್ ಕ್ಲಿಯರ್ ಆಗಿದ್ದಾರೆ. ಸಾಕ್ಷಿ ಸಮೇತ ಬೇಕಾದ್ರೂ ಕೊಡ್ಬೋದು ನೋಡಿ. ಈ ಗಿಡನ ನೋಡ್ಕೊಳ್ಳಿ. ಮತ್ತು ನೀವೇನು 3 ದಿನ ಇದನ್ನು ತಿಂದಿರ್ತೀರಲ್ವ, ಯಾರಿಗೆ ಜಾಂಡೀಸ್ ಆಗಿರೋರು, ಆ ಟೈಮಲ್ಲಿ ಪಪ್ಪಾಯ ಹಣ್ಣು ತಿನ್ನೋಂಗಿಲ್ಲ. ನೋಡ್ಕೊಬಿಡಿ, ಪಪ್ಪಾಯನ ನೀವು 8ರಿಂದ 9 ದಿನ ಗಂಟ ಜಾಂಡೀಸ್ ಆಗಿರೋಂಥ ವ್ಯಕ್ತಿಗಳು ತಿನ್ನೋಂಗಿಲ್ಲ. ಯಾರಿಗೆ ಜಾಂಡೀಸ್ ಆಗಿರುತ್ತೆ ಅವ್ರಿಗೆ ಫುಲ್ ಕ್ಲಿಯರ್ ಆಗುತ್ತೆ. ಕಬ್ಬಿನ ಹಾಲು ಸಿಕ್ಕಿದ್ರೆ ಕುಡಿಬೇಕಾಗುತ್ತೆ, ತೊಂದರೆ ಇಲ್ಲ. ಪಪ್ಪಾಯ ಹಣ್ಣು ತಿನ್ನಬಾರ್ದು.
ಈ ಯಾರು ಜಾಂಡೀಸ್ ಆಗಿರೋರು ಮೆಡಿಷನ್ ತೊಗೊಂಡ್ರೆ ಇದೇ ಗಿಡ ನೋಡಿ. ಆ ಟೈಮ್ಗಳಲ್ಲಿ ನೀವು ಪಪ್ಪಾಯ ಹಣ್ಣು ತಿನ್ನಬಾರ್ದು ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು. ಯಾಕೆಂದರೆ ಅದು ಅದಕ್ಕೂ ಕಾಂಬಿನೇಷನ್ ಸರಿಯಾಗಲ್ಲ. ಯಾಕೆಂದರೆ ಜಾಂಡೀಸ್ ಅಂದರೆ ಏನಂತಂದರೆ ಆಲ್ರೆಡಿ ಲಿವರ್ ಫಂಕ್ಷನ್ ಫೇಲ್ ಇರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ತಿಂದರೆ ಅದು ಸ್ವಲ್ಪ ಉರಿಗಿರಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ತಿನ್ನಬಾರ್ದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಮಾತ್ರ ಮತ್ತೆ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ನೀವು ಒಂದು 8-9 ದಿನ ಆದಮೇಲೆ ಮಾಮೂಲಿ ಫುಡ್ಡೆಲ್ಲ ಮಾಡ್ಬೋದು, ತಗೋಬೋದು ನೀವು, ಏನು ತೊಂದರೆ ಇಲ್ಲ. ಮತ್ತು ಯಾರ್ಯಾರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಹಸಿವಾಗಲ್ಲ, ಹೊಟ್ಟೆ ಹಸಿವು ಬೇಗ ಆಗಲ್ಲ ಮತ್ತು ಡೈಜೆಸ್ಟ್ ಆಗಲ್ಲ ಅಂಥವರು ಇದನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಇದು ತಿನ್ನೋದ್ರಿಂದ ಬಾಡಿಗೆ ಯಾವುದೇ ಹಾನಿ ಏನೂ ಆಗಲ್ಲ, ತಿನ್ಬೋದು. ಯಾರ್ಯಾರು ನಿಮ್ಮ ಲಿವರ್ನ ಸ್ವಸ್ಥವಾಗಿ ಇಟ್ಕೋಬೇಕು ಅಂದ್ಕೊಂಡಿರ್ತಾರೆ ಅವರು ಇದನ್ನು ಎಲ್ಲೇ ಸಿಕ್ಕಿದ್ರು ತೊಗೊಳ್ಳಿ, ತಿನ್ನಿ. ನೀವು ತೊಳ್ಕೊಂಡು ತಿನ್ನಿ. ನಾನು ಹಂಗೆ ಡೈರೆಕ್ಟಾಗಿ ತಿನ್ನೋಕೆ ಹೋಗ್ಬೇಡಿ. ಚೆನ್ನಾಗಿ ನೀರೆಲ್ಲ ಹಾಕ್ಕೊಂಡು ತೊಳೆದ್ಬಿಟ್ಟು ನೀವು ತಿನ್ಬೋದು. ಇಲ್ಲ ಯಾರಿಗಾದರೂ ಇನ್ನೂ ಇದ್ರ ಬಗ್ಗೆ ಅನುಮಾನ ಐತಿ ಅಂತಂದರೆ ನನ್ನ ನಂಬರಲ್ಲಿ ಹಾಕಿರ್ತೀನಿ, ನೀವು ಫೋನ್ ಮಾಡಿಬೇಕಾದ್ರೆ ಕೇಳ್ಕೊಬೋದು. ಏನಾದರೂ ಕನ್ಫ್ಯೂಸ್ ಏನಾದ್ರು ಬಂದರೆ. ಇದು ಜಾಂಡೀಸ್ ಆದರೆ ಮಾತ್ರ ತಿನ್ನಬೇಕು ಅಂತೇನಿಲ್ಲ. ನೀವು ನಿಮ್ಮ ಲಿವರ್ನ ಚೆನ್ನಾಗಿ ಇಟ್ಕೋಬೇಕು. ನೀವು 60-70 ವರ್ಷ ಆದ್ರೂ ನಿಮ್ಮ ಡೈಜೆಸ್ಟಿಂಗ್ ಸಿಸ್ಟಮ್ ಚೆನ್ನಾಗಿರಬೇಕು, ನಿಮಗೆ ಲಿವರ್ ಫಂಕ್ಷನ್ ಫೇಲ್ ಆಗಬಾರ್ದು ಅಂದರೆ ಇದನ್ನು ನೀವು ತಿನ್ಬೋದು. ಇಲ್ಲ ಇದು ಸಿಕ್ಕಿದ್ರೆ ನೀವು ಇದನ್ನು ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡಾದರೂ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ನಿಮಗೇನಾದ್ರು ಈ ಜಾಣಕಾರಿ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ನೋಡಿ, ಜಾಂಡೀಸ್ಗೆ ಇದನ್ನು ಬಿಟ್ಟರೆ ಬೇರೆ ಮೆಡಿಷನ್ನೇ ಇಲ್ಲ ಆಯುರ್ವೇದದಲ್ಲಿ. ರಾಮಬಾಣ ಅಂತ ಹೇಳ್ತೀವಲ್ಲ, ಆ ಥರ ರಾಮಬಾಣ ಇದು. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಸಿಮ್ಮನು ಬಂದ್ಬಿಟ್ಟೈತೆ, ಕೇಳ್ಕೊತೈತೆ ಏನು ತಿನ್ನೋಕೊಡ್ತಾನೆ ಅಂತ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್. ಇದೇ ಥರ ನಿಮಗೆ ಆಯುರ್ವೇದಿಕ್ ಮೆಡಿಷನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಸಿಂಹ ಖುಷಿಯಾಗಿ ಓಡಾಡ್ತೈತೆ, ಏನೋ ಮಾಡ್ತಾವನೆ ಅಂತ ನೋಡಿಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್.